ಪತ್ರಿಕಾಗೋಷ್ಠಿಯ ಉದ್ದೇಶ ಈ ಕುಡಿ ನೀರಿನ ಗಂಭೀರದ ಸಮಸ್ಯೆ ಬಗ್ಗೆ. ಕಳೆದ ವರ್ಷ ಮೇನಲ್ಲಿ ಮಳೆ ಬಂದು ಹಳ್ಳಗಳು, ಕೆರೆಗಳು, ಬಾವಿಗಳು ತುಂಬಿಕೊಂಡಿದ್ದು. ಈ ಸಲ ನೀರು ಸಮಸ್ಯೆ ಅಷ್ಟು ಆಗಲಿಕ್ಕಿಲ್ಲ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಯಾಕೆ ಅಂತರ್ಜಲ ಇದೇ ನಮಗೆ ನೀರಿನ ಸಮಸ್ಯೆ ಆಗಲಿಕ್ಕಿಲ್ಲ ಅಂತ. ಆದರೆ ಈ ವರ್ಷ ಫೆಬ್ರವರಿಯಲ್ಲೇ ನಮಗೆ ಸಮಸ್ಯೆ ಪ್ರಾರಂಭ ಆಯಿತು. ಫೆಬ್ರವರಿ, ಮಾರ್ಚ್, ಏಪ್ರಿಲ್ನ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಬಂದಿವಿ. ಈಗ ಅತ್ಯಂತ ಗಂಭೀರ ಸಮಸ್ಯೆ ಉದ್ಭವವಾಗಿದೆ ಕುಡಿ ನೀರು. ಪಂಚಾಯತ್ಗಳಲ್ಲಿ ದುಡ್ಡಿಲ್ಲ. ಆಮೇಲೆ ಪಂಚಾಯತ್ಗಳಲ್ಲಿ ಪ್ರತಿನಿಧಿಗಳು ಯಾರೂ ಗೆದ್ದಿಲ್ಲ. ಜಿಲ್ಲಾ ಪಂಚಾಯತ್ ಇಲ್ಲ, ತಾಲೂಕು ಪಂಚಾಯತ್ ಇಲ್ಲ, ಗ್ರಾಮ ಪಂಚಾಯತ್ ಇಲ್ಲ. ಜನಪ್ರತಿನಿಧಿಗಳು ಕೆಳಮಟ್ಟದಲ್ಲಿ ಯಾರೂ ಇಲ್ಲ. ಕೆಳಮಟ್ಟದಲ್ಲಿ ಜನಪ್ರತಿನಿಧಿಗಳು ಇದ್ದಿದ್ದರೆ ಅಲ್ಲಿ ಸಮಸ್ಯೆಗಳನ್ನು ಅವರು ಎತ್ತಿ ಹೇಳ್ತಾಯಿದ್ರು ಮತ್ತು ನಾವೆಲ್ಲ ಪ್ರಯತ್ನ ಮಾಡಿ ಪರಿಹಾರ ಮಾಡ್ತಾಯಿದ್ವಿ. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಹಾಗಾಗಿ ಅನೇಕ ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಆದರೂ ಕೂಡ ಗೊತ್ತಾಗ್ತಾ ಇಲ್ಲ. ವಿಡಿಯೋಗಳು ಸರಿಯಾಗಿ ಹೋಗಲ್ಲ, ಅಲ್ಲಿ ಪರಿಸ್ಥಿತಿ ಬಗ್ಗೆ ತಿಳ್ಕೊಳ್ಳಲ್ಲ, ಸಮಸ್ಯೆ ಬಗೆಹರಿಸಲ್ಲ. ಎಷ್ಟೋ ಸಲ ನಾನೇ ಫೋನ್ ಮಾಡಿ ವಿಡಿಯೋಗಳು ಫೋನ್ ಮಾಡಿದ್ರು ಫೋನ್ ತೆಗೆಯಲ್ಲ. ಇದನ್ನು ಮೊನ್ನೆ ನಮ್ಮ ಜಿಲ್ಲಾ ಸಚಿವರು ಸಭೆಯಲ್ಲಿ ಈ ಮಾತನ್ನು ಹೇಳಿದ್ದೀನಿ. ನಮಗೆ ವಿಡಿಯೋಗಳು ಸಿಗಲ್ಲ ಅಂದರೆ ಪಾಪ ನಮ್ಮ ಊರಿನ ಹಳ್ಳಿ ಜನರಿಗೆ ಏನು ಸಿಗ್ತಾರೆ ಅವರು? ದಿನದಿನಕ್ಕೆ ಬಿಸಿಲು ಜಾಸ್ತಿನೇ ಆಗ್ತಾಯಿದೆ. ಹವಾಮಾನ ವರದಿ ಪ್ರಕಾರ ಈ ವರ್ಷ ಇನ್ನೂ ಹೆಚ್ಚು ಬಿಸಿಲು ಬರ್ಬೋದು ಮೇನಲ್ಲಿ ಅಂತ ಸೂಚನೆ ಇದೆ. ತಕ್ಷಣ ಕುಡಿ ನೀರಿನ ಸಮಸ್ಯೆ ಬಗ್ಗೆ ಮೊನ್ನೆ ರಾಜ್ಯ ಸರ್ಕಾರದವರು ಚರ್ಚೆ ಮಾಡಿದ್ದಾರೆ ಕ್ಯಾಬಿನೆಟ್ನಲ್ಲಿ. ಇವತ್ತು 45 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಬೇಡಿಕೆ ಇರೋದು ಜಾಸ್ತಿ ಇದೆ. ನನ್ನ ಕ್ಷೇತ್ರದ್ದೇ ಕ್ರಿಯಾ ಯೋಜನೆ ಮಾಡಿದ್ದೀನಿ, ಟಾಸ್ಕ್ ಫೋರ್ಸು. ನನ್ನ ಕ್ಷೇತ್ರದ್ದೇ ಸುಮಾರು 4,32,00,000 ಬೇಡಿಕೆ ಇದೆ. ಪಂಚಾಯತ್ಗಳಲ್ಲಂತೂ ದುಡ್ಡಿಲ್ಲ. ಸರ್ಕಾರ ದುಡ್ಡಿದೆ ಅಂತ ಹೇಳ್ತದೆ. ಕಂಟಿಂಜೆನ್ಸಿ ಫಂಡಲ್ಲಿ ದುಡ್ಡು ಕೊಡಬೇಕು ಅಂತ ನಾನು ಕೇಳಿದ್ದೀನಿ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ. ಒಟ್ಟು 32-36 ಪಂಚಾಯತ್ಗಳು ನನ್ನ ಕ್ಷೇತ್ರದಲ್ಲಿ. ಒಂದು 3-4 ಪಂಚಾಯತ್ಗಳಲ್ಲಿ ದುಡ್ಡಿದೆ, ಸ್ವಲ್ಪ ದುಡ್ಡಿದೆ. ಉಳಿದ ಪಂಚಾಯತ್ಗಳಲ್ಲಿ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ. ಹೀಗಿರುವಾಗ ಕಂಟಿಂಜೆನ್ಸಿ ದುಡ್ಡು ಕೊಡದೇ ಹೋಗಿದ್ರೆ ಗ್ರಾಮ ಪಂಚಾಯತಿಗಳು ಮತ್ತು ನಮ್ಮ ಅಧಿಕಾರಿಗಳು ಕುಡಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಆದಷ್ಟು ಬೇಗನೆ ಬೇಡಿಕೆಯಂತೆ ಹಣವನ್ನು ಬಿಡುಗಡೆ ಮಾಡಬೇಕು. ಅದಕ್ಕೆ ನಾನೊಂದು ದಾರಿ ಹುಡುಕಿದ್ದೀನಿ. ಈಗ ಭೀಮಾನಲ್ಲಿ ಕೂಡ ನೀರಿಲ್ಲ. ಭೀಮಾ ನದಿ ಕೂಡ ಬತ್ತಿ ಹೋಗಿದೆ. ಅವರು ಮೇಲೆ ನೀರು ಬಿಟ್ಟರೆ ಮಾತ್ರ ನಮಗೆ ನೀರು ಬರ್ತದೆ ಉಜಿನಿಯಿಂದ. ಅವ್ರು ಬಿಡ್ತಾರೋ ಗೊತ್ತಿಲ್ಲ, ಬೇರೆ ಸರ್ಕಾರ ಇದೆ, ರಾಜ್ಯ ಸರ್ಕಾರ. ಅದಕ್ಕೆ ನಾರಾಯಣಪುರ ಡ್ಯಾಮ್ನಿಂದ ಇಂಡಿ ಕೆನಲ್ ಮುಖಾಂತರ ನೀರು 2 TMC ಬಿಟ್ಟರೆ ಇಂಡಿ, ಆಲ್ಮೇಲ, ಅಫ್ಜಲ್ಪುರ, ಜೇವರ್ಗಿ ಮತ್ತು ಕಲಬುರಗಿ ತಾಲೂಕು ಅಲ್ಲದೆ ಆಳಂದ ತಾಲೂಕಿಗೆ ಕೂಡ ನದಿ ದಂಡೆಯಲ್ಲಿರ್ತಕ್ಕಂಥ ಪ್ರದೇಶಕ್ಕೆ ಕುಡಿ ನೀರಿನ ಸಮಸ್ಯೆ ಸ್ವಲ್ಪ ಪರಿಹಾರ ಸಿಗ್ಬೋದು. ಅದಕ್ಕೆ ರಾಜ್ಯ ಸರ್ಕಾರದವರು ನಾನು ಸಂಬಂಧಪಟ್ಟ ಮುಖ್ಯಮಂತ್ರಿ ಕಾಗದ ಬರ್ತೀನಿ ಮತ್ತು ನಮ್ಮ ನೀರಾವರಿ ಮಂತ್ರಿಗಳಾದ ಡೆಪ್ಟಿ CM DK ಶಿವಕುಮಾರ್ ಅವರು ಕೂಡ ಕಾಗದ ಬರ್ತೀನಿ. ತಕ್ಷಣ 2 TMC ನೀರನ್ನು ನೀವು ಬಿಟ್ಟರೆ
ಒಂದು ತಾತ್ಕಾಲಿಕ ಪರಿಹಾರ ಸಮಸ್ಯೆ ಕಂಡುಹಿಡಿಕೊಳ್ಳೋಕ್ಕೆ ಸಾಧ್ಯ ಇದೆ. ಅದನ್ನು